ಗೈಸ್, ಈಗ ನಾವು ಎಲ್ಲೋರದಲ್ಲಿರುವ ಕೈಲಾಸ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಈ ಕೈಲಾಸ ಟೆಂಪಲ್ ನ 8ನೇ ಶತಮಾನದಲ್ಲಿ ದ್ರಾವಿಡಿಯನ್ ಆರ್ಕಿಟೆಕ್ಚರ್ ನ ಯೂಸ್ ಮಾಡಿಕೊಂಡು ರಾಷ್ಟ್ರಕೂಟ ಸಾಮ್ರಾಜ್ಯದ 1ನೇ ಕೃಷ್ಣ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳಲ್ಪಡುತ್ತೆ. ನೋಡಿ, ಇದಿಷ್ಟು ದೇವಸ್ಥಾನ ಕೂಡ ಒಂದೇ ಕಲ್ಲಲ್ಲಿ ಕೊರ್ದಿರೋದು, ಅಂದ್ರೆ ಪೀಸ್ ಬೈ ಪೀಸ್ ವರ್ಕ್ ಮಾಡಿರೋದಲ್ಲ ಇದೆಲ್ಲ ಫುಲ್ ಒಂದೇ ಕಲ್ಲು. ಈ ದೇವಸ್ಥಾನನ ಲಾರ್ಡ್ ಶಿವನಿಗೋಸ್ಕರ ಬಿಲ್ಡ್ ಮಾಡಿರೋದು. ಮತ್ತೆ ಇದು ಮೌಂಟ್ ಕೈಲಾಶ್ ನ ರೆಪ್ರೆಸೆಂಟ್ ಮಾಡುತ್ತೆ. 18 ವರ್ಷ ತಗೊಂಡಿದ್ದಾರೆ ಗುರು ಈ ದೇವಸ್ಥಾನನ ಕಂಪ್ಲೀಟ್ ಆಗಿ ಬಿಲ್ಡ್ ಮಾಡೋದಕ್ಕೆ. ಮತ್ತೆ ಇಲ್ಲಿ ಅಪ್ರಾಕ್ಸಿಮೇಟ್ ಆಗಿ 2 ಲಕ್ಷ ಟನ್ ಅಷ್ಟು ಕಲ್ಲನ್ನ ರಿಮೂವ್ ಮಾಡಿದ್ದಾರೆ ಈ ತರ ಒಂದು ಸ್ಟ್ರಕ್ಚರ್ ನ ಬಿಲ್ಡ್ ಮಾಡೋದಕ್ಕೆ. ಈ 2 ಲಕ್ಷ ಟನ್ ಕಲ್ಲನ್ನ ರಿಮೂವ್ ಮಾಡೋದಕ್ಕೆ ಯೂಸ್ ಮಾಡಿರೋದು ಏನಪ್ಪಾ ಅಂದ್ರೆ ಇವರು ಬರೀ ಸುತ್ಕೆ ಮತ್ತೆ ಉಳಿ ಮಾತ್ರ. ನೀವು ನೋಡಬಹುದು ಇಲ್ಲಿ ಬೇರೆ ದೇವಸ್ಥಾನಗಳನ್ನ ಕೆಳಗಡೆಯಿಂದ ಮೇಲಕ್ಕೆ ಕಟ್ಟಿರ್ತಾರೆ, ಬಟ್ ಈ ದೇವಸ್ಥಾನ ಬಂದು ಮೇಲ್ಗಡೆಯಿಂದ ಕೆಳಗಡೆ ತನಕ ಕೊರೆದಿರೋದು. ಇದರ ಉದ್ದ 269 ಅಡಿ ಇದೆ, ಅಗಲ 151 ಅಡಿ ಇದೆ, ಮತ್ತೆ ಎತ್ತರ ಬಂದು 107 ಅಡಿ ಇದೆ. ಯಾವ ತರ ಬಿಲ್ಡ್ ಮಾಡಿದ್ರು ಗುರು ಈ ದೊಡ್ಡ ಟೆಂಪಲ್ ನ ಆ ಟೈಮ್ ಅಲ್ಲಿ. ಇನ್ನೊಂದು ತಲೆ ತಿರ್ಗೋ ವಿಷಯ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇದಕ್ಕೆ ಅಂತಸ್ತುಗಳಿವೆ, ಅಂದ್ರೆ ಫ್ಲೋರ್ಸ್ ಕೂಡ ಇದೆ, ಮತ್ತೆ ಆ ಫ್ಲೋರ್ಸ್ಗೆ ಮೆಟ್ಲುಗಳು ಕೂಡ ಇದೆ. ಸೊ ನೀವು ನನ್ನ ಕೇಳಿದ್ರೆ ನಿಮ್ ಜೀವನ ಮುಗಿಯೋಷ್ಟ್ರೊಳಗೆ ಡೆಫಿನೆಟ್ಲಿ ನೀವು ಇಲ್ಲಿಗೆ ಒಂದು ವಿಸಿಟ್ ಮಾಡ್ಲೇಬೇಕು ಅಂತ ಹೇಳ್ತೀನಿ. ಮಹಾರಾಷ್ಟ್ರ ಹೋದಾಗ ಕೈಲಾಸ ಟೆಂಪಲ್ ನ ಮಿಸ್ ಮಾಡ್ಕೋಬೇಡಿ, ಇಟ್ಸ್ ರಿಯಲಿ ಮಾರ್ವಲಸ್. ವಿಡಿಯೋ ಹೇಗೆ ಅನಿಸ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಫಾಲೋ ಮಾಡಿ.